ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರ ಕಥಾಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ದಿನ ವ್ಯಾಪಾರಿ ಪುತ್ರನ ಕತೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಕಥೆಯನ್ನು ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಕಥೆಯಲ್ಲಿ ಭಾರತೀಯ ಎಲ್ಲ ತತ್ವಶಾಸ್ತ್ರದ ಮೂಲವಾದಂತಹ ಕರ್ಮ ಸಿದ್ಧಾಂತದ ಅನುಗುಣವಾಗಿ ನಡೆಯುವಂತಹ ಘಟನೆಯನ್ನು ವಿವರಿಸುವಂತಹ ಪ್ರಯತ್ನವನ್ನು ಕವಿ ಮಾಡಿದ್ದಾನೆ. ಇಲ್ಲಿ ಒಂದು ನಗರದಲ್ಲಿ ಸಾಗರದತ್ತ ಅನ್ನುವಂಥ ಒಬ್ಬ ವ್ಯಾಪಾರಿ ಇರ್ತಾನೆ. ಆತನ ಪುತ್ರ ಒಂದು ಸಾರಿ ಒಂದು ಪುಸ್ತಕವನ್ನು ಕೊಂಡುಕೊಳ್ತಾನೆ. ಒಂದು 100 ರೂಪಾಯಿಗಳನ್ನು ಕೊಟ್ಟು ಒಂದು ಪುಸ್ತಕವನ್ನು ಕೊಂಡುಕೊಳ್ತಾನೆ. ಆ ಪುಸ್ತಕವನ್ನು ಆತ ಮನೆಯಲ್ಲಿಟ್ಟಾಗ ಅವರ ತಂದೆ ಸಾಗರದತ್ತ ಆ ಪುಸ್ತಕವನ್ನು ನೋಡ್ತಾನೆ. ಆ ಪುಸ್ತಕವನ್ನು ನೋಡಿದಾಗ ಅದರೊಳಗೊಂದು ವಾಕ್ಯ ವಿಶೇಷವಾಗಿ ಆತನ ಗಮನವನ್ನು ಸೆಳೆಯುತ್ತೆ. ಆ ವಾಕ್ಯ ಹೀಗಿರುತ್ತೆ, ಅದು ಪ್ರಾಪ್ತವ್ಯಂ ಅರ್ಥ ಲಭತೆ ಮನುಷ್ಯ ದೇವೋಪಿ ತಂ ಲಂಘಯಿತುಂ ನ ಶಕ್ತಃ ತಸ್ಮಾನ್ನ ಶೋಚಾಮಿ ನ ವಿಸ್ಮಯೋ ಮೇ ಯದಸ್ಮದೀಯಂ ನ ಹಿ ತತ್ಪರೇಶಾಂ ಅನ್ನುವಂತಹ ವಾಕ್ಯ. ಅದರ ಅರ್ಥ, ಮನುಷ್ಯನು ತನಗೆ ಪ್ರಾಪ್ತವಿದ್ದಷ್ಟು ಹಣವನ್ನು ಮಾತ್ರ ಪಡೆಯುತ್ತಾನೆ, ದೇವರಿಗೂ ಕೂಡ ಅದನ್ನು ಕಿತ್ತಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ದುಃಖಿಸುವುದಿಲ್ಲ ಅಥವಾ ಆಶ್ಚರ್ಯವನ್ನೂ ಪಡುವುದಿಲ್ಲ. ನನ್ನದು ಯಾವುದಿದೆಯೋ ಅದೆಂದಿಗೂ ಪರರದಾಗುವುದಿಲ್ಲ ಅನ್ನುವಂತಹ ಅರ್ಥವನ್ನು ಒಳಗೊಂಡಿರುವಂತಹ ಆ ವಾಕ್ಯವನ್ನು ನೋಡಿ ಆತ ಮಗನನ್ನ ಕೇಳ್ತಾನೆ, ಮಗು, ಈ ಪುಸ್ತಕವನ್ನ ಎಷ್ಟು ಹಣ ಕೊಟ್ಟು ಕೊಂಡುಕೊಂಡೆ ನೀನು ಅಂತ. ಅದಕ್ಕೆ ಆತ ಮಗ ಹೇಳ್ತಾನೆ, ಇದಕ್ಕೆ ನಾನು 100 ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡೆ ಅಂತ. ಆತ ವ್ಯಾಪಾರಿ ಆಗಿರೋದ್ರಿಂದ ಕೇವಲ ಇಂಥದ್ದೊಂದು ವಾಕ್ಯವನ್ನು ಹೇಳುವಂತಹ ಪುಸ್ತಕಕ್ಕೆ 100 ರೂಪಾಯಿ ಹಣವನ್ನು ಯಾಕೆ ಕೊಡಬೇಕು ಅನ್ನುವಂತಹ ಯೋಚನೆ ಆತನ ಮನಸ್ಸಿನಲ್ಲಿ ಬಂದು ಮಗನ ಮೇಲೆ ಸ್ವಲ್ಪ ಕೋಪಗೊಂಡು ಆತ ಹೇಳ್ತಾನೆ, ಮೂರ್ಖನೇ, ನಿನಗೆ ಧಿಕ್ಕಾರವಿರಲಿ. ಪುಸ್ತಕದಲ್ಲಿ ಬರೆದಿರುವ ಒಂದು ಶ್ಲೋಕಕ್ಕೆ 100 ರೂಪಾಯಿಗಳನ್ನು ಕೊಟ್ಟು ಖರೀದಿಸುವ ನೀನು ಇಂತಹ ಬುದ್ಧಿಯಿಂದ ಹೇಗೆ ತಾನೇ ಧನಾರ್ಜನೆಯನ್ನ ಮಾಡೋದಕ್ಕೆ ಸಾಧ್ಯ, ಹಣ ಸಂಪಾದನೆಯನ್ನ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ಇಂದಿನಿಂದ ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ ಆತನನ್ನ ಹೀಯಾಳಿಸಿ ಆತನನ್ನ ಮನೆಯಿಂದ ಹೊರಗೆ ಹಾಕಿಬಿಡ್ತಾನೆ. ಮಗನಿಗೆ ಬೇಸರ ಆಗಿ ಮನೆಯಿಂದ ಬಿಟ್ಟು ಹೊರಡ್ತಾನೆ. ಹಾಗೆ ಹೊರಡ್ತಾ ಆತ ಚಿಂತಿಸ್ತಾ ಬೇರೊಂದು ನಗರಕ್ಕೆ ಬಂದು ಅಲ್ಲಿ ಇರೋದಕ್ಕೆ ಆರಂಭಿಸ್ತಾನೆ. ಆತ ಹಾಗೆ ಅಲ್ಲಿ ಇರೋದಕ್ಕೆ ಪ್ರಾರಂಭಿಸಿದಾಗ ಒಂದಷ್ಟು ದಿನಗಳ ನಂತರ ಅಲ್ಲಿಯ ನಿವಾಸಿಗಳು ಅದನ್ನ ಕೇಳ್ತಾರೆ, ನೀವು ಎಲ್ಲಿಂದ ಬಂದಿರುವಿರಿ, ಮತ್ತೆ ನಿಮ್ಮ ಹೆಸರೇನು ಅಂತ. ಹೀಗೆ ಆ ನಗರದ ಯಾರೇ ಆತನನ್ನ ಮಾತನಾಡಿಸಿದ್ರು ಆತನ ಉತ್ತರ ಒಂದೇ ಆಗಿರ್ತಿತ್ತು. ಅದೇನು ಅಂತ ಹೇಳಿದ್ರೆ, ಪ್ರಾಪ್ತವ್ಯಂ ಅರ್ಥಂ ಲಭತೆ ಮನುಷ್ಯ, ಅಂದ್ರೆ ಮನುಷ್ಯನು ತನಗೆ ಪ್ರಾಪ್ತವಿದ್ದಷ್ಟು ಹಣವನ್ನು ಮಾತ್ರ ಪಡೆಯುತ್ತಾನೆ ಅನ್ನುವಂತಹ ಶ್ಲೋಕದ ಒಂದು ಸಾಲನ್ನ ಮಾತ್ರ ಆತ ಹೇಳಿ ಸುಮ್ಮನಾಗಿ ಬಿಡುತ್ತಿರ್ತಾನೆ. ಹಾಗೆ ಆತ ಯಾರು ಕೇಳಿದ್ರೋ ಇದೇ ಮಾತನ್ನ ಹೇಳ್ತಾ ಇರೋದ್ರಿಂದ ಆತನನ್ನ ಶ್ಲೋಕದ ಮೊದಲ ಪದದಿಂದ ಕರೆಯೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅಲ್ಲಿಯ ಜನರೆಲ್ಲರೂ ಆತನನ್ನ ಪ್ರಾಪ್ತವ್ಯಂ ಅರ್ಥ ಅನ್ನುವಂಥ ಹೆಸರನ್ನೇ ಇಟ್ಟು ಆತನನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹೀಗೆ ಆತ ಇದ್ದಂತಹ ನಗರದಲ್ಲಿ ಒಂದು ಸಾರಿ ಒಂದು ದೇವಸ್ಥಾನದ ಉತ್ಸವ ಇರುತ್ತೆ. ಆ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಆ ನಗರದ ರಾಜನ ಪುತ್ರಿ ಸಹಿತ ಬಂದಿರ್ತಾಳೆ. ಅವಳು ಆ ಉತ್ಸವವನ್ನ ಮತ್ತೆ ನಗರವನ್ನ ವೀಕ್ಷಿಸ್ತಾ ಹೀಗೆ ಸುತ್ತಾಡ್ತಾ ಇರ್ಬೇಕಾದಾಗ ಅಲ್ಲಿ ಒಬ್ಬ ತರುಣ ಆಕೆಯ ಕಣ್ಣಿಗೆ ಬೀಳ್ತಾನೆ. ಅತ್ಯಂತ ರೂಪವಂತನಾದಂತಹ ಮತ್ತು ಮನೋಹರವಾದಂತಹ ರಾಜಕುಮಾರ ನನ್ನ ಆಕೆ ನೋಡಿದ ತಕ್ಷಣನೇ ಆತನ ಮೇಲೆ ಆಕೆಗೆ ಒಲವಾಗಿಬಿಡುತ್ತೆ. ಆತನ ಮೇಲೆ ಆಕೆಗೆ ಒಂದಷ್ಟು ಪ್ರೀತಿ ಆಗುತ್ತೆ. ಹಾಗೆ ಪ್ರೀತಿಯಾಗಿ ಆಕೆ ತನ್ನ ಜೊತೆಗಿರುವಂತಹ ಸಖಿಗೆ ಹೇಳ್ತಾಳೆ, ನಾನು ಆ ತರುಣನ ಹತ್ತಿರ ಮಾತನಾಡಬೇಕು, ಆತ ನನ್ನ ಹತ್ತಿರ ಬಂದು ಸೇರುವ ಹಾಗೆ ಏನಾದ್ರೂ ಮಾಡು ನೀನು ಅಂತ. ಹಾಗೆ ಹೇಳಿದ ತಕ್ಷಣ ಆ ಸಖಿ ಆ ಯುವಕನನ್ನ ಹುಡುಕಿಕೊಂಡು ಹೋಗಿ ಆತನನ್ನ ಮಾತನಾಡಿಸ್ತಾಳೆ. ಆತ ಹೇಳ್ತಾನೆ, ಯಾರು ನೀನು ಇಲ್ಲಿಗೆ ಬಂದಿದ್ದು ಅಂತ. ಹಾಗೆ ಕೇಳಿದಾಗ ಆಕೆ ಹೇಳ್ತಾಳೆ, ನಾನು ಈ ರಾಜ್ಯದ ರಾಜಕುಮಾರಿಯ ದಾಸಿ, ನಾನು ಸಖಿ, ನಾನು ನಮ್ಮ ರಾಜಕುಮಾರಿಗೆ ನಿನ್ನ ಮೇಲೆ ವಿಶೇಷವಾದಂತಹ ಪ್ರೀತಿಯಾಗಿದೆ. ಹಾಗಾಗಿ ಆಕೆ ನಿನ್ನನ್ನ ಕಾಣೋದಕ್ಕೆ ಬಯಸ್ತಾ ಇದ್ದಾಳೆ. ಈ ದಿನ ನೀನು ಆಕೆಯನ್ನ ಕಾಣಬೇಕು, ರಾತ್ರಿ ಇಂಥ ಸಮಯದಲ್ಲಿ ಬಂದು ಆಕೆಯನ್ನ ಕಾಣಬೇಕು ಅಂತ ಹೇಳ್ತಾನೆ. ಆಗ ಆತ ಹೇಳ್ತಾನೆ, ಹೇಗೆ ನಾನು ಆಕೆಯನ್ನ ಭೇಟಿಯಾಗೋದು ಅಂತ. ಹಾಗೆ ಕೇಳಿದಾಗ ಆಕೆ ಹೇಳ್ತಾಳೆ, ಇಲ್ಲ, ಅಂತಃಪುರದಲ್ಲಿ ಒಂದು ಮೇಲ್ ಅಂತಸ್ತಿನಿಂದ ಒಂದು ಹಗ್ಗವನ್ನ ಇಳಿಬಿಟ್ಟಿರ್ತಾರೆ, ನೀನು ರಾತ್ರಿ ಸಮಯದಲ್ಲಿ ಅಲ್ಲಿಗೆ ಬಂದ್ರೆ ಆ ಹಗ್ಗವನ್ನು ಹಿಡಿದು ಮೇಲೇರಿ ರಾಜಕುಮಾರಿಯನ್ನ ಕಾಣಬಹುದು ಅಂತ. ಹಾಗೆ ಹೇಳಿದ ತಕ್ಷಣ ಆಯ್ತು ಅಂತ ಆತ ಒತ್ಕೊಂಡು ಬರ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಆ ದಾಸಿ ಸೇವಕಿ ಬಂದು ಆ ರಾಜಕುಮಾರಿಗೆ ಹಾಗೆ ಹೇಳ್ತಾಳೆ, ಆಯ್ತು ಬರ್ತಾನೆ ಅಂತ. ಹಾಗೆ ಹೇಳಿದಾಗ ಈಕೆ ಆತನ ನಿರೀಕ್ಷೆಯಲ್ಲಿ ರಾತ್ರಿ ತನ್ನ ಕೋಣೆಯಲ್ಲಿ ಇರ್ತಾಳೆ. ಆತ ವಿಚಾರ ಮಾಡ್ತಾನೆ, ಸಾಮಾನ್ಯವಾಗಿ ಹೀಗೆ ರಾಜನ ಪುತ್ರಿಯ ಹತ್ತಿರ ಹೋಗೋದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗುರುವಿನ ಪುತ್ರಿ
ಮಿತ್ರನ ಹೆಂಡತಿ ಹಾಗೂ ರಾಜ ಅಥವಾ ಸೇವಕನ ಹೆಂಡತಿಯನ್ನ ಮೋಹಿಸಬಾರದು. ಹಾಗೆ ಮೋಹಿಸೋದ್ರಿಂದ ಅದು ಪಾಪಕ್ಕೆ ಕಾರಣ ಆಗುತ್ತೆ ಅಂತ. ಅಂದ್ರೆ ಈ ತರಹದ ಕೆಲಸ ಮಾಡೋದ್ರಿಂದ ಅಪಕೀರ್ತಿ ಬರುತ್ತೆ, ದುರ್ಗತಿಗೆ ಹೋಗ್ತೀವಿ ಮತ್ತು ಅಧೋಗತಿ ಪ್ರಾಪ್ತ ಆಗುತ್ತೆ. ಯಾವ ಕೆಲಸ ನಮ್ಮನ್ನ ದುರ್ಗತಿಗೆ ಕೊಂಡೊಯ್ಯುತ್ತೋ ಅಂತಹ ಕೆಲಸವನ್ನ ಮಾಡಬಾರ್ದು. ಹಾಗಾಗಿ ನಾನು ಆ ರಾಜಕುಮಾರಿಯ ಹತ್ತಿರ ಹೋಗಬಾರ್ದು ಅಂತ ತೀರ್ಮಾನಿಸಿ ಆತ ಅಲ್ಲಿಗೆ ಹೋಗೋದನ್ನ ಬಿಟ್ಟು ಬಿಡ್ತಾನೆ. ಹಾಗಾದಾಗ ಅದೇ ನಗರದಲ್ಲಿದ್ದಂತಹ ಈ ಪ್ರಾಪ್ತವ್ಯ ಮರ್ತ ಆತ ಒಂದು ಕುತೂಹಲದಿಂದ ಆ ರಾಜ್ಯದ ಭವನದ ಹತ್ತಿರ ನಡ್ಕೊಂಡು ಹೋಗ್ಬೇಕಾದಾಗ ಮೇಲಂತಸ್ತಿನಿಂದ ಹೀಗೆ ಒಂದು ಹಗ್ಗ ಇಳಿ ಬಿದ್ದಿರುತ್ತೆ. ಅದನ್ನು ಹಿಡ್ಕೊಂಡು ಆತ ಮೇಲಕ್ಕೆ ಹತ್ತಿ ಬಿಡ್ತಾನೆ. ಹಾಗೆ ಮೇಲಕ್ಕೆ ಹತ್ತಿದ ತಕ್ಷಣನೇ ಅಲ್ಲಿದ್ದಂತಹ ರಾಜಕುಮಾರಿ ತಾನು ಮೋಹಿಸಿರುವಂತಹ ರಾಜಕುಮಾರನೇ ಬಂದ ಅಂತ ಅಂದುಕೊಂಡು ಆತನನ್ನ ಒಳಗಡೆಗೆ ಕರ್ಕೊಂಡು ಆತನಿಗೆ ಸ್ನಾನಪಾನಾದಿಗಳನ್ನ ಅಲಂಕಾರವನ್ನೆಲ್ಲ ಮಾಡಿಸಿ ಬಹಳ ಆತನಿಗೆಲ್ಲ ಉಪಚಾರವನ್ನ ಮಾಡಿ ಆತನನ್ನ ಮಂಚದ ಮೇಲೆ ಕರೆದುಕೊಂಡು ಕುಳಿತು ಮಾತನಾಡ್ತಾ ಇರ್ಬೇಕಾದಾಗ ಆಕೆ ಹೇಳ್ತಾಳೆ, ನಾನು ಇಷ್ಟೆಲ್ಲ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಸರ್ವಸ್ವವನ್ನು ನಿನಗೆ ಕೊಟ್ಟಿದ್ದೀನಿ, ನನ್ನ ಆತ್ಮವೇ ನೀನಾಗಿದ್ದೀಯ, ಅಂಥದ್ರಲ್ಲಿ ನೀನೇಕೆ ನನ್ನ ಹತ್ರ ಮಾತನಾಡ್ತಾ ಇಲ್ಲ ಅಂತ ಕೇಳಿದಾಗ ಆತ ಯಾವಾಗಲೂ ತಾನು ಜನರಿಗೆ ಹೇಳ್ತಾ ಇರುವ ಹಾಗೆ ಪ್ರಾಪ್ತವ್ಯಂ ಅರ್ಥಂ ಲಭತೆ ಮನುಷ್ಯ ಅಂತಾನೆ. ಹಾಗೆ ಹೇಳಿದ ತಕ್ಷಣ ಆಕೆಗೆ ಈತ ತಾನು ಅಂದುಕೊಂಡಂತಹ ರಾಜಕುಮಾರ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಗೊತ್ತಾದ ತಕ್ಷಣ ಆಕೆ ಆತನನ್ನ ತನ್ನ ಅಂತಃಪುರದಿಂದ ಕೆಳಗಿಳಿಸಿ ಕಳಿಸಿಬಿಡ್ತಾಳೆ. ಹಾಗೆ ಬೇಸರದಲ್ಲಿ ಏನೋ ವಿಚಾರ ಮಾಡ್ತಾ ಒಂದು ಪಾಳು ದೇಗಲ ಇರುತ್ತೆ, ಆ ಪಾಳು ದೇಗಲದ ಒಂದು ಜಾಗದಲ್ಲಿ ಬಂದು ಮಲಗಿಕೊಂಡು ಬಿಡ್ತಾನೆ. ಹಾಗೆ ಪಾಳು ದೇಗಲದ ಜಾಗದಲ್ಲಿ ಮಲಗಿಕೊಂಡಾಗ ಅಲ್ಲಿಗೆ ಒಬ್ಬ ವೇಶ್ಯೆಯ ಸೂಚನೆಯಂತೆ ಆ ನಗರದ ಆರಕ್ಷಕ ಆ ಸ್ಥಳಕ್ಕೆ ಬರ್ತಾನೆ. ಆ ಸ್ಥಳಕ್ಕೆ ಬಂದ ತಕ್ಷಣ ಆತ ಹೀಗೆ ಈ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಮಲಗಿರೋದನ್ನ ನೋಡಿ ಆತ ಮಾತನಾಡಿಸ್ತಾನೆ, ಏನು ನಿನ್ನ ಹೆಸರು, ಯಾಕೆ ಇಲ್ಲಿ ಮಲ್ಕೊಂಡಿದೀಯಾ ಅಂತ. ಹಾಗೆ ಕೇಳಿದ ತಕ್ಷಣ ಆತನಿಗೂ ಸಹಿತ ಈತ ಪ್ರಾಪ್ತವ್ಯಂ ಅರ್ಥಂ ಲಭತೆ ಮನುಷ್ಯ ಅಂತಾನೆ. ಹಾಗೆ ಹೇಳಿದ ತಕ್ಷಣ ಆತ ಆರಕ್ಷಕ ಹೇಳ್ತಾನೆ, ನೋಡು, ಈ ಜಾಗ ನನಗೆ ಮೀಸಲಾಗಿರುವಂಥದ್ದು, ಸದಾ ನಾನು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ತೇನೆ, ಹಾಗಾಗಿ ನೀನು ಈ ಜಾಗವನ್ನು ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗು ಅಂತ ಹೇಳಿ ಆತನನ್ನ ಕಳಿಸಿಬಿಡ್ತಾನೆ. ಹಾಗೆ ಕಳಿಸಿದ ತಕ್ಷಣ ಆಯ್ತು ಅಂತ ಹೇಳಿ ಪ್ರಾಪ್ತವ್ಯಂ ಅರ್ಥ ಹೊರಡ್ತಾನೆ. ಹಾಗೆ ಹೊರಡೋದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಒಬ್ಬ ಈ ಆರಕ್ಷಕನ ಮಗಳು ಮಲ್ಕೊಂಡಿರ್ತಾಳೆ. ಆಕೆ ತನ್ನ ಪ್ರಿಯಕರನಿಗೆ ಆ ಸ್ಥಳಕ್ಕೆ ಬರೋದಕ್ಕೆ ಸೂಚನೆಯನ್ನು ಕೊಟ್ಟು ತಾನು ಬಂದು ಆ ಸ್ಥಳದಲ್ಲಿ ಇರ್ತಾಳೆ. ಈತ ಪ್ರಾಪ್ತ ಆ ಜಾಗಕ್ಕೆ ಹೋದ ತಕ್ಷಣ ಆಕೆ ಏನ್ ಮಾಡ್ಕೊಂಡ್ಬಿಡ್ತಾಳೆ, ತಾನು ಸೂಚನೆ ಕೊಟ್ಟಂತಹ ಪ್ರಿಯಕರನೇ ಈತ ಅಂದುಕೊಂಡು ಆ ಕತ್ತಲಿನಲ್ಲಿ ಈತನನ್ನ ಗುರುತಿಸೋದಕ್ಕಾಗದೆ ಆಕೆ ಈತನಿಗೆಲ್ಲ ಉಪಚಾರವನ್ನ ಮಾಡಿ ಈತನನ್ನ ಮಂಚದ ಮೇಲೆ ಕರೆದು ಕೂಡಿಸಿಕೊಂಡು ಮಾತನಾಡ್ತಾ ಆಕೆ ಹೇಳ್ತಾಳೆ, ವಿನಯವತಿ ಅನ್ನುವಂತಹ ಯುವತಿ ಹೇಳ್ತಾಳೆ, ನಾನು ಎಷ್ಟೆಲ್ಲ ನಿನ್ನ ಬಗ್ಗೆ ಒಲವನ್ನ ಇಟ್ಕೊಂಡಿದ್ದೀನಿ, ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ, ಇಂದೂ ಕೂಡ ನೀನು ನನ್ನೊಂದಿಗೆ ವಿಶ್ವಾಸದಿಂದ ಮಾತನಾಡ್ತಾ ಇಲ್ಲಲ್ಲ ಅಂತ. ಹಾಗೆ ಕೇಳಿದ ತಕ್ಷಣ ಹೇಳ್ತಾನೆ, ಪ್ರಾಪ್ತವ್ಯಂ ಅರ್ಥ ಲಭತೆ ಮನುಷ್ಯ ಅಂತಾನೆ. ಹಾಗೆ ಹೇಳಿದ ತಕ್ಷಣ ಯುವತಿಗೂ ಮನವರಿಕೆ ಆಗಿಬಿಡುತ್ತೆ, ಅಯ್ಯೋ ಈತ ನಾನು ಪ್ರೀತಿಸಿರುವಂತಹ ಹುಡುಗ ಅಲ್ಲ, ನಾನು ಬರೋದಕ್ಕೆ ಹೇಳಿರುವಂತಹ ಹುಡುಗ ಅಲ್ಲ, ಈತ ಬೇರೆ ಅಂತ ಹೇಳಿ. ಹಾಗೆ ಅಂದುಕೊಂಡವಳೆ ಅವಳು, ಅಯ್ಯೋ ವಿಚಾರಿಸದೆ ಮಾಡುವಂತಹ ಕೆಲಸ ಹೀಗೆ ಕೆಟ್ಟ ರೀತಿಯ ಫಲವನ್ನ ನೀಡುತ್ತೆ ಅಂತ ಅಂದುಕೊಂಡು ಆಕೆ ಈತನನ್ನ ಆ ಜಾಗದಿಂದ ಹೊರಗಡೆಗೆ ಕಳಿಸಿಬಿಡ್ತಾಳೆ. ಹೀಗೆ ಹೊರಗಡೆಗೆ ಬಂದಂತಹ ಆತ ಯುವಕ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ಒಂದು ದಿಬ್ಬಣ ಹೊರಟಿರುತ್ತೆ. ಒಬ್ಬ ವರ ದಿಬ್ಬಣದಲ್ಲಿ ಮದುಮಗ ಹೋಗ್ತಾ ಇರ್ತಾನೆ, ವರಕೀರ್ತಿ ಅನ್ನುವಂಥವನು. ಆತ ಹೋಗ್ತಾ ಇರ್ಬೇಕಾದಾಗ ಈತನು ಆತನ ಪಕ್ಕದಲ್ಲೇ ನಡೆದುಕೊಂಡು ಹೋಗ್ತಾನೆ, ಮೆರವಣಿಗೆಯ ಜೊತೆಗೆ ಈತನು ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದಾಗ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತಹ ಒಂದು ಆನೆ ಮದಗೊಂಡು ತನ್ನ ಮೇಲಿರುವಂತಹ ಮಾವುತನನ್ನ ಕೆಡವಿ ಆತನನ್ನು ಕೊಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಎಬ್ಬಿಸಿಬಿಡುತ್ತೆ. ಆ ಆನೆ ಹಾಗೆ ವಿಪರೀತವಾಗಿ ಓಡಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಲ್ಲೆಲ್ಲ ಇರುವಂತಹ ಜನರೆಲ್ಲ ಹೆದರ್ಕೊಂಡು ದಿಕ್ಕಾಪಾಲಾಗಿ ಓಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹಾಗೆ ಓಡ್ತಾ ಇರ್ಬೇಕಾದಾಗ ಆ ಗುಂಪಿನಲ್ಲೇ ಇದ್ದಂತಹ ಮದುಮಗಳು ಅತ್ಯಂತ ಭೀತಗೊಂಡು ಅಯ್ಯೋ ಏನ್ ಮಾಡೋದು ಅಂತ ವಿಚಾರ ಮಗ್ನಳಾಗಿ ನಿಂತಿದ್ದಾಗ ಅವಳನ್ನು ನೋಡಿದಂತಹ ಈ ಪ್ರಾಪ್ತವ್ಯಂ ಅರ್ಥ ಆಕೆಯ ಹತ್ತಿರ ಹೋಗಿ ಆಕೆಯ ಬಲಗೈಯನ್ನ ಹಿಡಿದುಕೊಂಡು, ನೀನೇನು ಹೆದರ್ಕೊಳ್ಬೇಡ, ನಾನು ನಿನ್ನನ್ನು ರಕ್ಷಿಸ್ತೀನಿ, ಎಂಥದ್ದೇ ಸಂದರ್ಭ ಆದ್ರೂ ನಾನು ನಿನ್ನನ್ನು ರಕ್ಷಿಸ್ತೀನಿ ಅಂತ ಹೇಳಿ ಹಾಗೆ ಬರ್ತಾ ಇರುವಂತಹ ಆನೆಯ ಕಡೆಗೆ ಜೋರಾಗಿ ಧ್ವನಿಯನ್ನು ಮಾಡಿ ಆ ಆನೆಯನ್ನ ಓಡಿಸ್ತಾನೆ. ಆದ್ರೆ ಆಕೆಯ ಜೊತೆಗಿದ್ದಂತಹ ಎಲ್ಲರೂ ಓಡಿ ಹೋಗ್ಬಿಟ್ಟಿರ್ತಾರೆ. ಆ ಆನೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋದ ತಕ್ಷಣ ಓಡಿ ಹೋದಂತವರೆಲ್ಲರೂ ಮತ್ತೆ ವಾಪಸ್ ಆ ಜಾಗಕ್ಕೆ ಬರ್ತಾರೆ. ಆ ಜಾಗಕ್ಕೆ ಬರೋ ಅಷ್ಟೊತ್ತಿಗೆ ಆ ಪ್ರಾಪ್ತವ್ಯಂ ಅರ್ಥ ಮದುಮಗಳ ಬಲಕೈಯನ್ನು ಹಿಡಿದುಕೊಂಡು ನಿಂತಿರ್ತಾನೆ. ಅದನ್ನು ನೋಡಿದಂತಹ ವರಕೀರ್ತಿ ಬಹಳ ಬೇಸರಗೊಂಡು, ನನ್ನನ್ನು ಮದುವೆ ಆಗಬೇಕಾದಂತಹ ಹುಡುಗಿ ಇನ್ಯಾರದೋ ಕೈಯನ್ನು ಹಿಡಿದುಕೊಂಡು ನಿಂತಿದ್ದಾಳೆ. ಆಕೆಯ ತಂದೆಗೆ ಆಗ್ರಹ ಪಡಿಸ್ತಾನೆ, ನೀನು ನಿನ್ನ ಮಗಳನ್ನ ನನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟು ಇನ್ಯಾರಿಗೋ ನಿನ್ನ ಮಗಳನ್ನ ಕೊಟ್ಟು ಬಿಟ್ಟಿದೀಯಾ ಅಂತ. ಆಗ ಆ ತಂದೆ ಹೇಳ್ತಾನೆ, ನಿಮ್ ಜೊತೆಗೆ ನಾನು ಆನೆಯನ್ನು ನೋಡಿ ಓಡಿ ಹೋಗಿಬಿಟ್ಟೆ, ಇಲ್ಲಿ ಏನ್ ನಡೀತೋ ನನಗೂ ಗೊತ್ತಿಲ್ಲ ಅಂತ ಹೇಳಿ ಆ ಮಗಳನ್ನ ಕೇಳ್ತಾನೆ, ಯಾಕೆ ಹೀಗೆ, ನೀನ್ ಯಾಕೆ ಅವಳನ್ನ ಕೈ ಹಿಡ್ಕೊಂಡು ನಿಂತ್ಕೊಂಡಿದೀಯಾ ಅಂತ. ಹಾಗೆ ಕೇಳಿದಾಗ ಹುಡುಗಿ ಮದುಮಗಳು ಹೇಳ್ತಾಳೆ, ಇಲ್ಲ, ಆ ಆನೆ ಹಾಗೆ ಬಂದಾಗ ನೀವೆಲ್ಲರೂ ಹೋಗ್ಬಿಡ್ರಿ, ಆ ಆನೆಯ ಇಂದ ನನ್ನ ರಕ್ಷಿಸಿದವರು ಇವರು, ಹಾಗಾಗಿ ನನ್ನ ಪ್ರಾಣ ಭಿಕ್ಷೆ ಕೊಟ್ಟಿರೋದ್ರಿಂದ ನನ್ನ ಇಡೀ ಬದುಕು ನಾನು ಆತನಿಗಾಗಿ ಮೀಸಲಾಗಿರ್ತೀನಿ, ನಾನು ಆತನ್ನೇ
ವಿವಾಹವಾಗ್ತೇನೆ ಅಂತ ಅವಳು ಹೇಳ್ತಾಳೆ. ಇಷ್ಟೆಲ್ಲ ನಡೆಯೋ ಅಷ್ಟೊತ್ತಿಗೆ ಹಗಲಾಗುತ್ತೆ. ಇಲ್ಲೆಲ್ಲ ಜನಗಳು ಗುಂಪು ಸೇರಿಕೊಂಡು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಈ ಗುಂಪನ್ನು ನೋಡೋದಕ್ಕಾಗಿ ರಾಜನ ಮಗಳು ಬರ್ತಾಳೆ, ರಾಜಕುಮಾರಿ ಆ ಜಾಗಕ್ಕೆ ಬರ್ತಾಳೆ. ಹಾಗೆ ರಾಜಕುಮಾರಿ ಆ ಜಾಗಕ್ಕೆ ಬಂದು ಅದನ್ನು ನೋಡ್ತಾಳೆ. ಹಾಗೆ ನೋಡಿದ ತಕ್ಷಣ ಅದರ ಹಿಂದೆನೆ ಆ ನಗರದ ಆರಕ್ಷಕನ ಮಗಳು ಸಹಿತ ಆ ಜಾಗಕ್ಕೆ ಬರ್ತಾಳೆ. ಹಾಗೆ ಬಂದು ಅವರು ಅದರ ಆ ಎಲ್ಲ ಘಟನೆಯನ್ನ ನೋಡ್ತಾ ಇರ್ಬೇಕಾದಾಗ ಆ ಜಾಗಕ್ಕೆ ರಾಜ ಬರ್ತಾನೆ. ರಾಜ ಬಂದು ಏನಿದೆ ಎಲ್ಲ, ಏನು ಗದ್ದಲ ಇದು, ಏನು ಇಲ್ಲಿ ನಡೀತಾ ಇರುವಂತಹ ಘಟನೆ ಅಂತ ಹೇಳಿ ಆ ವ್ಯಕ್ತಿಯನ್ನ ಬಂದು ಕೇಳ್ತಾರೆ, ಆ ಪ್ರಾಪ್ತವ್ಯಮಾರ್ತನನ್ನ. ಯಾರು ನೀನು, ನಿನ್ನ ಹೆಸರೇನು, ಯಾಕೆ ಇಲ್ಲಿ ಇದೆಯಾ ಅಂತ ಕೇಳಿದಾಗ ಆತ ರಾಜನಿಗೆ ಹೇಳ್ತಾನೆ, ಪ್ರಾಪ್ತವ್ಯಂ ಅರ್ಥಂ ಲಭತೆ ಮನುಷ್ಯ ಅಂತಾನೆ. ಅಂದ್ರೆ ಮನುಷ್ಯ ತನಗೆ ಪ್ರಾಪ್ತವಿದ್ದಷ್ಟು ಹಣವನ್ನು ಮಾತ್ರ ಪಡೆಯುತ್ತಾನೆ ಅನ್ನುವಂತಹ ಅರ್ಥದ ವಾಕ್ಯವನ್ನ ಆತ ಹೇಳ್ತಾನೆ. ಆತ ಹಾಗೆ ಹೇಳೋದೇ ತಡ ಅಲ್ಲೇ ಪಕ್ಕದಲ್ಲಿದ್ದಂತಹ ರಾಜಕುಮಾರಿ ನಕ್ಕು ಹೇಳ್ತಾಳೆ, ದೇವೋಪಿ ತಂ ಲಂಘಯಿತುಂ ನ ಶಕ್ತಃ. ಅಂದ್ರೆ ದೇವರಿಗೂ ಕೂಡ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅವಳ ಪಕ್ಕದಲ್ಲಿ ನಿಂತಹ ಆರಕ್ಷಕನ ಮಗಳು ಹೇಳ್ತಾಳೆ, ತಸ್ಮಾನ್ನ ಶೋಚಾಮಿ ನ ವಿಸ್ಮಯೋ ಮೇ. ಅಂದ್ರೆ ಆದ್ದರಿಂದ ನಾನು ದುಃಖಿಸುವುದೂ ಇಲ್ಲ ಮತ್ತು ಆಶ್ಚರ್ಯ ಪಡುವುದೂ ಇಲ್ಲ ಅನ್ನುವಂತಹ ಅರ್ಥ ಬರುವಂತಹ ವಾಕ್ಯವನ್ನ ಆರಕ್ಷಕನ ಮಗಳು ಹೇಳ್ತಾಳೆ. ಇದಿಷ್ಟನ್ನು ಕೇಳಿದಂತಹ ಮದುಮಗಳು, ಆತನ ಕೈಯನ್ನು ಹಿಡಿದುಕೊಂಡು ನಿಂತಹ ಮದುಮಗಳು, ಆಕೆ ಹೇಳ್ತಾಳೆ, ಯದಸ್ಯ ದೀಯಂ ನ ಹಿ ತತ್ಪರೇಶಾಂ ಅಂತಾಳೆ. ಅಂದ್ರೆ ನನ್ನದು ಯಾವುದಿದೆಯೋ ಅದೆಂದಿಗೂ ಪರರದಾಗುವುದಿಲ್ಲ ಅನ್ನುವಂಥ ಅರ್ಥ ಬರುವಂತಹ ಶ್ಲೋಕದ ಒಂದು ಭಾಗವನ್ನ ಮದುಮಗಳು ಹೇಳ್ತಾಳೆ. ಇವರೆಲ್ಲರೂ ಹೀಗೆ ಹೇಳಿದಾಗ ಅಲ್ಲಿಯ ರಾಜ ಇದರ ಪೂರ್ಣ ಹಿನ್ನೆಲೆಯನ್ನ ತಿಳಿದುಕೊಂಡು ಸಹಜವಾಗಿ ತನ್ನ ಮಗಳನ್ನ, ರಾಜಕುಮಾರಿಯನ್ನ, ಅವಳ ಸೇವಕಿಯರು ಮತ್ತು ಸಾಕಷ್ಟು ಸಂಪತ್ತನ್ನ ಸೇರಿಸಿ ಒಂದು 100 ಗ್ರಾಮಗಳನ್ನ ಆತನಿಗೆ ಕಾಣಿಕೆಯಾಗಿ ಕೊಟ್ಟು ರಾಜಕುಮಾರಿಯನ್ನ ಆ ಪ್ರಾಪ್ತವ್ಯಮಾರ್ಥ ಅನ್ನುವಂತ ವ್ಯಾಪಾರಿಯ ಮಗನಿಗೆ ಮದುವೆ ಮಾಡಿ ಕೊಡ್ತಾನೆ. ಅದಾದ ನಂತರ ಆ ಆರಕ್ಷಕನು ಸಹಿತ ತನ್ನ ಮಗಳನ್ನ ತನ್ನ ಶಕ್ತಿಯಾನುಸಾರ ಆತನಿಗೆ ಕಾಣಿಕೆಯನ್ನು ಕೊಟ್ಟು ತನ್ನ ಮಗಳನ್ನು ಸಹಿತ ಆತನಿಗೆ ಮದುವೆ ಮಾಡಿಕೊಡ್ತಾನೆ. ಅದಾದ ನಂತರ ಸಹಜವಾಗಿ ಆ ಮದುಮಗಳಂತೂ ಆತನನ್ನ ಮೆಚ್ಚಿಕೊಂಡು ಮದುವೆ ಆಗಿಬಿಟ್ಟಿರ್ತಾಳೆ. ಇಷ್ಟೆಲ್ಲ 3 ಜನರ ಜೊತೆಗೆ ಆತ ಮದುವೆ ಆದ ನಂತರ ತನ್ನ ತಂದೆ ತಾಯಿ ಮತ್ತು ಬಂಧುಗಳನ್ನ ಅಲ್ಲಿಗೆ ಕರೆಸಿಕೊಂಡು ತನಗೆ ದೊರೆತಿದ್ದಂತಹ ರಾಜ ನೀಡಿರುವಂತಹ ಪ್ರದೇಶದಲ್ಲಿ ಆಡಳಿತವನ್ನು ಮಾಡ್ತಾ ಅವರ ಒಟ್ಟಿಗೆ ತಾನು ಸುಖವಾಗಿ ಜೀವನವನ್ನ ನಡೆಸ್ತಾನೆ. ಆಗ ಅವರ ತಂದೆಗೆ ಅನಿಸುತ್ತೆ, ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಾಗ್ಯೂ ಸಹಿತ ನಮ್ಮ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಯಾವುದು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ, ಮತ್ತೆ ನಮಗೆ ಯಾವ್ದು ಸಿಗಬಾರ್ದು ಅದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಿಗೋದಿಲ್ಲ ಅನ್ನುವಂತ ಸ್ಪಷ್ಟತೆ ಆತನ ತಂದೆಗೆ ಹೊಳೆಯುತ್ತೆ. ಹೀಗೆ ಆತನಿಗೆ ಸಿಗಬೇಕಾಗಿದ್ದಂಥದ್ದು ಮನೆಯಿಂದ ಹೊರಗಡೆ ಬಂದು ಯಾವುದೇ ಬೆಂಬಲ ಪ್ರೋತ್ಸಾಹ ಇಲ್ಲದೆ ಇರುವಂತಹ ಜಾಗದಲ್ಲಿ ಇದ್ದಾಗಲೂ ಸಹಿತ ಆತ ಇಷ್ಟೆಲ್ಲ ಸಂಪತ್ತು ಮತ್ತು ಸೌಖ್ಯವನ್ನ ಪಡೆದುಕೊಳ್ಳುತ್ತಾನೆ. ಇದು ಈ ಕಥೆಯ ತಾತ್ಪರ್ಯ. ಇಲ್ಲಿಗೆ ಈ ಕಥೆಯನ್ನ ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.